ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 2 ವರ್ಷಗಳು ತುಂಬಿವೆ. ಈ ಹಿನ್ನೆಲೆಯಲ್ಲಿ ಜನರ ಅಭಿಪ್ರಾಯ ಏನಿದೆ ಎನ್ನುವುದರ ಕುರಿತಾಗಿಯೂ ಕೂಡ ಆಂತರಿಕವಾಗಿ ಸಮೀಕ್ಷೆಯನ್ನು ನಡೆಸಲಾಗುತ್ತಿದೆ. ಅದರಲ್ಲೂ ಪಕ್ಷ ಹಾಗೂ ಸರ್ಕಾರದ ವತಿಯಿಂದ ಪ್ರತ್ಯೇಕವಾಗಿ ಸಮೀಕ್ಷೆಗಳು ನಡೆದಿದೆ. ಸದ್ಯ ಸಮೀಕ್ಷೆಯಲ್ಲಿ ಗ್ಯಾರಂಟಿ ಯೋಜನೆಗಳು ಉತ್ತಮವೇ, ಆದರೆ ಕೇವಲ ಗ್ಯಾರಂಟಿ ಕೊಟ್ಟರೆ ಮಾತ್ರ ಸಾಲದು, ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಆದ್ಯತೆ ಕೊಡಬೇಕು ಎನ್ನುವ ಅಭಿಪ್ರಾಯವೂ ಕೂಡ ವ್ಯಕ್ತವಾಗಿದೆ. ಕಾಂಗ್ರೆಸ್ ಮೂಲಗಳ ಪ್ರಕಾರ ಪಶ್ಚಿಮ ಬಂಗಾಳ ಮೂಲದ ಸಂಸ್ಥೆಯೊಂದಕ್ಕೆ ಸಮೀಕ್ಷೆಯ ಜವಾಬ್ದಾರಿ ನೀಡಲಾಗಿತ್ತು. ಈ ಸಂಸ್ಥೆ ಕೆಲವೊಂದು ವಿಚಾರ ಮುಂದಿಟ್ಟುಕೊಂಡು ರಾಜ್ಯಾದ್ಯಂತ ಜನರ ಅಭಿಪ್ರಾಯ ಸಂಗ್ರಹಿಸಿದೆ. ಗ್ರಾಮೀಣ ಭಾಗದಲ್ಲಿ ಗ್ಯಾರಂಟಿ ಉತ್ತಮ ಅಭಿಪ್ರಾಯ ವ್ಯಕ್ತವಾದರೆ ನಗರ ಪ್ರದೇಶಗಳಲ್ಲಿ ವ್ಯತಿರಿಕ್ತವಾದಂತಹ ಅಭಿಪ್ರಾಯ ವ್ಯಕ್ತವಾಗಿದೆ. ಜೊತೆಗೆ ಮುಂದಿನ ಚುನಾವಣೆಯಲ್ಲಿ ಗ್ಯಾರಂಟಿಯಿಂದ ನಿರೀಕ್ಷಿತ ಮಟ್ಟ ಲಾಭ ಸಿಗ್ತಿಲ್ಲ ಎನ್ನುವ ವಿಚಾರ ಸ್ವತಃ ಸಮೀಕ್ಷೆಯಿಂದಲೇ ಹೊರಬಿದ್ದಿದೆ. ಇದೇ ವೇಳೆ ಸರ್ಕಾರ ಕೇವಲ ಗ್ಯಾರಂಟಿ ನೆಚ್ಚಿಕೊಳ್ಳದೆ ಇತರ ಅಭಿವೃದ್ಧಿ ಕೆಲಸಗಳತ್ತಲೂ ಕೂಡ ಹೆಚ್ಚಿನ ಆದ್ಯತೆ ಕೊಡಬೇಕು, ಜನರು ಗುರುತಿಸುವಂತಹ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಸಮೀಕ್ಷೆ ಹೇಳಿದೆ. ನಡುವೆ ಸದ್ಯದ ರಾಜಕೀಯ ಪರಿಸ್ಥಿತಿಯಲ್ಲಿ ಹೀಗೆ ಮುಂದುವರೆದರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುಮತ ಪಡೆಯುವುದು ಸುಲಭವಲ್ಲ. ಈಗ ಚುನಾವಣೆ ನಡೆದರೆ ಕಾಂಗ್ರೆಸ್ 90-95 ಸ್ಥಾನ ಮಾತ್ರ ಗೆಲ್ಲುವುದಕ್ಕೆ ಸಾಧ್ಯ. ಹಾಗಾಗಿ ಪಕ್ಷ ಮತ್ತು ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಳಬೇಕಾಗಿದೆ ಎನ್ನುವ ಉಲ್ಲೇಖವೂ ವರದಿಯಲ್ಲಿದೆ ಅಂತ ತಿಳಿದು ಬಂದಿದೆ. ಪ್ರಮುಖವಾಗಿ ನೋಡಿ, ಸದ್ಯದ ಮಟ್ಟಿಗೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 2 ವರ್ಷ ತುಂಬಿ 3ನೇ ವರ್ಷದ ಹತ್ತಿರ ಹೋಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರದ ಕೆಲವೊಂದಿಷ್ಟು ಅಭಿವೃದ್ಧಿ ಆಗಿರಬಹುದು, ಗ್ಯಾರಂಟಿ ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರ ಅಭಿಪ್ರಾಯ ಬಹಳ ಮುಖ್ಯವಾಗುತ್ತೆ. ಯಾಕಂದ್ರೆ ಜನರೇ ಗೆಲ್ಲಿಸಿರುವಂತಹ ಸರ್ಕಾರ, ಜನರೇ ಇದೇ ಸರ್ಕಾರ ಬೇಕು ಅಂತ ಗೆಲ್ಲಿಸಿರುವಂತದ್ದು. ಪಂಚ ಗ್ಯಾರಂಟಿಗಳನ್ನ ಮುಂದಿಟ್ಟು ಗ್ಯಾರಂಟಿ ಸರ್ಕಾರ ಅಂತ ಕರೆಸಿಕೊಳ್ಳುವಂತಹ ಕಾಂಗ್ರೆಸ್ ಸರ್ಕಾರ ಗೆದ್ದು ಈಗಾಗಲೇ 3ನೇ ವರ್ಷದ ಹತ್ತತ್ರ ಹೋಗ್ತಿದೆ. ಇಂತಹ ಸಂದರ್ಭದಲ್ಲಿ ಒಂದು ಸರ್ವೆಯನ್ನು ನಡೆಸಲಾಯಿತು. ಅಂದ್ರೆ ರಾಜ್ಯ ಕಾಂಗ್ರೆಸ್ನಿಂದ ಗ್ಯಾರಂಟಿ ಯೋಜನೆಗಳನ್ನ ಬಿಡುಗಡೆ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೆಸ್ಪಾನ್ಸ್ ಹೇಗಿದೆ, ಗ್ರಾಮೀಣ ಭಾಗ ಹಾಗೆ ನಗರ ಭಾಗದಲ್ಲಿರುವಂತಹ ಜನರ ಅಭಿಪ್ರಾಯ ಹೇಗಿದೆ ಅನ್ನುವಂಥದ್ದನ್ನ ಸಂಗ್ರಹಿಸುವುದಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅಂಶಗಳನ್ನ ಪಡೆದುಕೊಳ್ಳಬೇಕಾಗಿತ್ತು. ಹಾಗಾಗಿ ಪಶ್ಚಿಮ ಬಂಗಾಳದ ಒಂದು ಸಂಸ್ಥೆಯನ್ನ ನೇಮಿಸಲಾಗಿತ್ತು. ಆ ಸಂಸ್ಥೆಯ ಮುಖಾಂತರವಾಗಿ ಗ್ರಾಮೀಣ ಭಾಗದಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರವಾಗಿ ಪ್ರತಿಯೊಬ್ಬ ಗೃಹಿಣಿಗೂ 2,000 ರೂಪಾಯಿ ಹಣ ಹೋಗ್ತಾ ಇದೆ. ಇದರ ಮುಖಾಂತರವಾಗಿ ಮನೆಯ ಜವಾಬ್ದಾರಿ ಸರಿಯಾಗಿ ನಡೀತಾ ಇದೆ. 2,000 ರೂಪಾಯಿಯಿಂದ ಸಾಕಷ್ಟು ಮಹಿಳೆಯರು ಉಪಯೋಗವನ್ನ ಪಡೆದುಕೊಂಡಿದ್ದಾರೆ. ಉದಾಹರಣೆಯಾಗಿ ಲೈಬ್ರರಿ ಆಗಿರ್ಬೋದು, ಊರಿಗೆ ಊಟ ಹಾಕ್ಸೋದಾಗಿರ್ಬೋದು, ತಮಗೆ ಬೇಕಾದಂತ ಚಿನ್ನ ಒಡವೆಗಳನ್ನ ಪರ್ಚೇಸ್ ಮಾಡೋದಾಗಿರ್ಬೋದು, ಅದಾದ ನಂತರವಾಗಿ ತಮ್ಮ ಮಕ್ಕಳ ವಿದ್ಯಾಭ್ಯಾಸಗಳಿಗಾಗಿರ್ಬೋದು, ಖರ್ಚು ವೆಚ್ಚಕ್ಕಾಗಿರ್ಬೋದು, ಈ 2,000 ರೂಪಾಯಿ ಹಣ ಬಹಳ ರೀತಿಯಲ್ಲಿ ಉಪಯೋಗ ಆಗ್ತಾ ಇದೆ. ಇನ್ನು ಗೃಹ ಜ್ಯೋತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಯ್ಯೋ ಸಾಕಾಗೋಗಿತ್ತಪ್ಪ, ನಮಗೆ ಕರೆಂಟ್ ಬಿಲ್ ಕಟ್ಟೋದಕ್ಕೆ ಆಗ್ತಾ ಇರಲಿಲ್ಲ, 200 ಯೂನಿಟ್ ಕರೆಂಟ್ ಅನ್ನ ಫ್ರೀ ಕೊಡುವ ಮುಖಾಂತರವಾಗಿ ನಮಗೆ ಸ್ವಲ್ಪ ಜವಾಬ್ದಾರಿಯನ್ನ ಸರ್ಕಾರ ಕಡಿಮೆ ಮಾಡ್ತು ಅನ್ನುವಂತ ಖುಷಿಯನ್ನ ಗ್ರಾಮೀಣ ಭಾಗದ ಜನರು ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನ ಶಕ್ತಿ ಯೋಜನೆ 4 ಗೋಡೆಗೆ ಸೀಮಿತವಾಗಿದ್ದಂತಹ ಮಹಿಳೆಯರು ಈಗ ರಾಜ್ಯದಾದ್ಯಂತ ಸಂಚಾರ ಮಾಡಿ ತಮಗಿಷ್ಟ ಬಂದ ದೇವರ ದರ್ಶನವನ್ನ ಪಡೆದುಕೊಳ್ತಿದ್ದಾರೆ. ತಮಗೆ ತವರ ಮನೆಗೆ ಹೋಗೋದಕ್ಕಾಗಿರ್ಬೋದು, ಸ್ನೇಹಿತರ ಮನೆಗೆ ಹೋಗೋದಕ್ಕಾಗಿರ್ಬೋದು, ಅಥವಾ ಬೇರೆ ಕಡೆ ಸುತ್ತಾಡೋದಕ್ಕೆ ಶಕ್ತಿ ಯೋಜನೆ ಮುಖಾಂತರವಾಗಿ ಇಡೀ ರಾಜ್ಯವನ್ನ ಸುತ್ತಾಡ್ತಾ ಇದ್ದಾರೆ. ಸೊ ಇದು ಒಂದ್ ಕಡೆ ಉಪಯೋಗ ಆಗಿದೆ. ಇನ್ನು ಅನ್ನಭಾಗ್ಯ, ಹಸಿದವರ ಹೊಟ್ಟೆಯನ್ನ ತುಂಬಿಸುವಂತ ಕೆಲಸ ಕಾರ್ಯಕ್ಕೆ ಅನ್ನಭಾಗ್ಯವನ್ನ ಮಾಡಲಾಯಿತು. ಇದರ ಮುಖಾಂತರವಾಗಿ ಸಾಕಷ್ಟು ಜನ ಬಡವರು, ವಯೋವೃದ್ಧರು ಹೊಟ್ಟೆಯನ್ನು ತುಂಬಿಸಿಕೊಳ್ತಾ ಇದ್ದಾರೆ. ಹಾಗಾಗಿ ಇದು ಕೂಡ ಉಪಯೋಗ ಆಗಿದೆ. ಅದು ಗ್ರಾಮೀಣ ಭಾಗಕ್ಕೆ. ಇನ್ನ ಯುವ ನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುವಕರಿಗೆ ಒಂದು ಉದ್ಯೋಗವನ್ನ ಕಲ್ಪಿಸಿಕೊಡಬೇಕು, ಇಲ್ಲ ಇನ್ನು ಉದ್ಯೋಗ ಸಿಕ್ಕಿಲ್ಲ ಅಂತ ಅಲಿತಾ ಇರುವಂತಹ ಯುವಕರಿಗೆ ಅಟ್ಲೀಸ್ಟ್ ಸರ್ಕಾರದಿಂದ ಒಂದು ಸಹಾಯ ಧನವನ್ನ ನೀಡಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುವ ನಿಧಿಯನ್ನ ಮಾಡಲಾಯಿತು. ಅದರ ಮುಖಾಂತರವಾಗಿ ಕೆಲವೊಂದಿಷ್ಟು ಡಿಗ್ರಿ ಮುಗಿಸಿದ ನಂತರ, ಡಿಪ್ಲೊಮಾ ಮುಗಿಸಿದ ನಂತರ ಯಾರ್ಯಾರು ಕೆಲಸಕ್ಕೋಸ್ಕರ ಅಲಿತಾ ಇದ್ದಾರೋ ಅವ್ರಿಗೆ 2,000 ಇಂತಿಷ್ಟು ಹಣವನ್ನ ಕೊಡೋದಕ್ಕೆ ಯುವ ನಿಧಿಯನ್ನ ತರಲಾಯಿತು. ಸೊ ಇದು ಒಂದು ಗ್ರಾಮೀಣ ಭಾಗದಲ್ಲಿ ಪಾಸಿಟಿವ್ ರೆಸ್ಪಾನ್ಸ್ ಇದ್ರೆ, ಇನ್ನು ನೆಗೆಟಿವ್ ರೆಸ್ಪಾನ್ಸ್ ಹೇಗಿದೆ ನಗರ ಭಾಗದಲ್ಲಿ ಅಂದ್ರೆ, ಕರೆಂಟ್ ಬಿಲ್ ಕಟ್ಟೋದಕ್ಕೆ ಸಾಧ್ಯ ಆಗ್ತಿಲ್ಲ, ಸಾವಿರಾರು ರೂಪಾಯಿ ಕರೆಂಟ್ ಬಿಲ್ ಬರ್ತಾ ಇದೆ, ಬಸ್ ಅಲ್ಲಿ ನಮಗೆ ತಿರುಗಾಡೋದಕ್ಕೆ ಆಗ್ತಾ ಇಲ್ಲ, ಮಹಿಳೆಯರು ತುಂಬಿ ತುಳುಕಾಡ್ತಿದ್ದಾರೆ, ನಾವು ಹಣ ಕೊಟ್ಟರು ಕುತ್ಕೊಳ್ಳೋದಕ್ಕೆ ಸೀಟ್ ಸಿಗ್ತಾ ಇಲ್ಲ, ಅನ್ನಭಾಗ್ಯ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರತಿ ಸಾಲಿನಲ್ಲಿ ನಿಂತ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಒಂದ್ ರೀತಿ ಜನರನ್ನ ಸೋಂಬೇರಿ ಮಾಡೋದಕ್ಕೆ ಅನ್ನಭಾಗ್ಯವನ್ನ ನೀಡಲಾಗ್ತಿದೆ ಅನ್ನುವಂತಹ ವಿಚಾರ. ಸೊ ಎಲ್ಲೋ ಒಂದ್ ಕಡೆ ಒಂದು 50%, 60% ಉತ್ತಮವಾದಂತಹ ಪ್ರತಿಕ್ರಿಯೆ ಗ್ಯಾರಂಟಿ ಬಗ್ಗೆ ವ್ಯಕ್ತವಾದ್ರೆ, ಇಲ್ಲ ಗ್ಯಾರಂಟಿ ಯೋಜನೆ ಬೇಡವೇ ಬೇಡ, ಇದರಿಂದ ಹಾಳಾಗ್ತಿದೀವಿ ಅನ್ನೋ ರೀತಿಯಾಗಿ ನಗರ ಭಾಗದಲ್ಲಿ ಈಗ ಆಟೋ ಚಾಲಕರು ಆಟೋವನ್ನೇ ನಂಬ್ಕೊಂಡಿರ್ತಾರೆ. ಶಕ್ತಿ ಯೋಜನೆ ಮಾಡುವ ಮುಖಾಂತರವಾಗಿ ಮಹಿಳೆಯರೆಲ್ಲ ಕೂಡ ಫ್ರೀ ಅಂತ ಹೇಳ್ಬಿಟ್ಟು ಬಸ್ ಹತ್ಕೊಂಡು ಹೋಗ್ಬಿಡ್ತಾರೆ. ಇಡೀ ಶಾಪವನ್ನ ಆಟೋ ಚಾಲಕರು ಸರ್ಕಾರಕ್ಕೆ ಹಾಕ್ಬಿಡ್ತಾರೆ. ಸೊ ಇಂತಹ ಪರಿಸ್ಥಿತಿಯಲ್ಲಿ ಹಾಗಾಗಿ ಸದ್ಯದ ಮಟ್ಟಿಗೆ ನೋಡೋದಾದ್ರೆ, ಈ ಬಾರಿ ಸರ್ಕಾರ ಏನೋ ಅಧಿಕಾರಕ್ಕೆ ಬಂತು ಗ್ಯಾರಂಟಿ ಯೋಜನೆಯ ಮುಖಾಂತರವಾಗಿ, ಗ್ಯಾರಂಟಿ ಯೋಜನೆಯನ್ನು ನಡೆಸ್ಕೊಂಡು ಹೋಗ್ಲಾಗ್ತಿದೆ. ಆದ್ರೆ ಗ್ಯಾರಂಟಿ ಯೋಜನೆ ಅನ್ನುವಂಥದ್ದು ಜನರ ಮನಸ್ಸಲ್ಲಿ ಹೇಗಿದೆ, ನಮಗೆ ಗ್ಯಾರಂಟಿ ಯೋಜನೆ ಅಷ್ಟೇ ಕೊಡೋದಲ್ಲ, ನಮ್ಮ ಮೂಲಭೂತ ಸೌಕರ್ಯಗಳ ಬಗ್ಗೆ ಯಾರು ಗಮನ ಹರಿಸ್ತಾರೆ, ಸೌಲಭ್ಯವನ್ನ ಯಾರು ಕಲ್ಪಿಸ್ತಾರೆ, ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಕಲ್ಪಿಸ್ತಾರೆ ಅನ್ನುವ ವಿಚಾರ.
ಕೇವಲ ಇಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಶೂನ್ಯವಾಗಿರಬಾರ್ದು. ನಮಗೆ ಮೂಲ ಸೌಕರ್ಯವನ್ನು ಕಲ್ಪಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಗಮನ ಹರಿಸಬೇಕು ಅನ್ನುವ ವಿಚಾರವಾಗಿ ಎಲ್ಲೋ ಒಂದು ಕಡೆ ಜನರು ಒಂದು 50% ಪಾಸಿಟಿವ್ ಇದ್ರೆ 50% ನೆಗೆಟಿವ್ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಸರ್ಕಾರ ಇದನ್ನ ಎಷ್ಟು ಮಟ್ಟಿಗೆ ತೆಗೆದುಕೊಳ್ಳುತ್ತೆ, ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಾಗುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ ವಿಜಯ್.